ಸಂಡೇ ಬಂದ ತಕ್ಷಣ ಎಲ್ಲಾದರೂ ಹೋಗೋಣ ಅಂತ ಅನಿಸ್ತಾ ಇರುತ್ತೆ. ಎಲ್ಲ ಕೇಳಿದ್ದೀನಿ. ಪೆಪ್ಪಾ ಪಿಗ್ ಫೇಸ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಎಸ್, ಇವತ್ತು ಮತ್ತೆ ಸಂಡೇ ಬಂದಿದೆ. ವೀಕೆಲ್ಲ ಕೆಲಸ ಮಾಡೋದ್ರಿಂದ ನಮಗೆ ಸಂಡೇ ಬಂದ ತಕ್ಷಣ ಎಲ್ಲಾದರೂ ಹೋಗೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಈ ವಾರ ಮಜಾ ಮಾಡೋದು, ಆಚೆ ಹೋಗಿ ಎಂಜಾಯ್ ಮಾಡೋದು ಬಿಟ್ಟು ಸ್ವಲ್ಪ ಡಿವೋಷ್ನಲ್ ಆಗಿದ್ದೀವಿ. ನಾವು ತುಂಬ ದಿನದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಬಟ್ ಆಗ್ತಾನೇ ಇಲ್ಲ. ಅದಕ್ಕೆ ನಾನು ತುಂಬ ಜನರಿಂದ ಕೇಳ್ಪಟ್ಟೆ, ಇಲ್ಲೇ ಮಾಗಡಿ ರೋಡಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಮಠ ಇದೆ ಅಂತ. ಸೊ ಅಲ್ಲೇ ಹೋಗಿ ಏನೋ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ತುಂಬ ಕಡೆ ನೋಡಿದ್ವಿ, ಅಲ್ಲಿ ಹೋಗಿ ಹರಕೆ ಕಟ್ಕೊಳ್ಳೋದು ಎಲ್ಲ ಮಾಡಿದ್ರೆ ಅವ್ರು ಅಂದ್ಕೊಂಡಿರೋದೆಲ್ಲ ಆಗ್ತಾಯಿದೆ, ಅವರು ಏನು ತುಂಬ ಒಳ್ಳೇದಾಗ್ತಾ ಇದೆ ಅಂತ. ಸೊ ನಾವು ಒಂದು ಸರಿ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊತಾ ಇದ್ದೀವಿ. ಚಾರುನು ಬಂದ್ಲು. ಚಾರು ಎಲ್ಲೋಗ್ತಾ ಇದೀವಿ ಕಣ್ಣ? ಯಾವ ಟೆಂಪಲ್? ರಾಘವೇಂದ್ರ ಸ್ವಾಮಿ ಮಠ. ಮಾಮಿ ಒಳ್ಳೇದು ಮಾಡಪ್ಪ. ಯಾಕಾಗ ಮಾಡ್ತಾ ಇದೀಯಾ? ಓಕೆ, ಲೆಟ್ಸ್ ಗೋ ಗೈಸ್. ಸೊ ಹೊರಟಿದ್ದೀವಿ ಇವಾಗ. ನೋಡಿ, ಮಾಗಡಿ ರೋಡ್ ಬಂದಿದ್ದೇವೆ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 13 ಕಿಲೋಮೀಟರ್ಸ್ ಆಗುತ್ತೆ. ಹತ್ರನೇ ಬೆಂಗಳೂರು ಟ್ರಾಫಿಕ್ಗೆ ಹೋಲಿಸ್ಕೊಂಡ್ರೆ. ಎಸ್, ಲೆಟ್ಸ್ ಸಿ ಎಷ್ಟೊತ್ತಾಗುತ್ತೆ ಹರ್ಷ? ಒಂದು 30 ಮಿನಿಟ್ಸ್ ಆಗುತ್ತಾ? ಚಾರು ಯಾಕೋ ಮೂಡ್ ಔಟ್ ಆಗಿದ್ದಾಳೆ ಇವತ್ತು. ಯಾಕೆ ಕಂದ? ಮೂತಿ ಯಾಕೋ ಸೊಟ್ಟಗೆ ಆಗ್ಬಿಟ್ಟಿದೆ. ಬನ್ನಿ ಫ್ರೆಂಡ್ಸ್, ಹೋಗೋಣ ಫ್ರೆಂಡ್ಸ್ ಅಂತ ಇದ್ಲು. ಇವತ್ತು ಯಾಕೋ ಸಪ್ಪಗಿದೆ. ಏನಾಯ್ತು ಕಂದ? ವಾಟ್ ಹ್ಯಾಪನ್? ಇಲ್ಲಿಂದಾನೇ ಟ್ರಾಫಿಕ್ ಇದೆ ಇವತ್ತು. ಇನ್ನು ನಾವು ಮಾಗಡಿ ರೋಡು ಕ್ರಾಸ್ ಆಗಿಲ್ಲ. ಐ ಡೋಂಟ್ ನೋ ಹೌ ಲಾಂಗ್ ಇಟ್ ವಿಲ್ ಟೇಕ್. ಹೋಗ್ತಾನೇ ಇದ್ದೀವಿ, ಇನ್ನು ರೀಚ್ ಆಗಿಲ್ಲ. ಒಂದೇ ರೋಡು, ಮಾಗಡಿ ಮೇನ್ ರೋಡಿಗೆ ಬಂದರೆ ಒಂದೇ ರೋಡ್ ಹೋಗ್ತಾನೆ ಇರಬೇಕು. ಒಂದೇ ಒಂದು ರೈಟ್ ಕಟ್ಟಿದೆ. ಬೇಕಾದರೆ ಲೊಕೇಶನ್ನ ಹಾಕಿರ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಇರೋರು ಹೋಗೋದಿದ್ರೆ. ಏನೋ ಸೈನ್ಸ್ ಇದೆ, ಜನಸೇವಾ ವಿದ್ಯಾ ಕೇಂದ್ರನ, ಯಾವುದೋ ಕಾಲೇಜ್ ಏನೋ ಇರಬೇಕಲ್ಲ. ಬಟ್ ನಾವು ಲಾಸ್ಟ್ ಟೈಮ್ ಬಂದಿದ್ದೆ ಅಂದ್ಕೊಂಡಿದ್ದೆ ನಾನು, ಅದೇ ಬೇರೆ. ನಂಗಿದ್ರೆ ಶೋರಾ ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವ ಅಂತಲೇ ಡೌಟ್ ಬರ್ತಿದೆ. ಪುಟಾಣಿ ರೋಡ್ ಇದೆ, ಇದು ಯಾವುದೋ. ಎಲ್ಲೋ ಬೋರ್ಡು ಹಾಕಿದ್ದಾರೆ, ಹೊನ್ನವ ಮಂತ್ರಾಲಯ, ಏನದು ಮಂತ್ರಾಲಯ ಮಂದಿರ. ಮೋಸ್ಟ್ಲಿ ಎಲ್ಲರೂ ಅಲ್ಲಿಗೆ ಹೋಗಿ ಬರ್ತಿದ್ದಾರೆ ಅನ್ಸುತ್ತೆ. ಪುಟಾಣಿ ರೋಡಲ್ಲಿ ರೈಟ್ ತಗೊಂಡ್ವಿ. ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಷನ್. ಇಲ್ಲಿಗೆ ನಾವು ಹೋಗಿರಲಿಲ್ಲ. ಇನ್ನೊಂದಿದೆ, ರಾಘವೇಂದ್ರ ಮಠನೇ ಅದನ್ನು ಅಲ್ವಾ ಹರ್ಷ? ಕಾಮಧೇನು ಕ್ಷೇತ್ರ ಅಂತ. ನಾವು ಅಲ್ಲಿಗೆ ಹೋಗಿದ್ವಿ. ನೋಡೋಣ ಬನ್ನಿ ಇದು ಹೇಗಿರುತ್ತೆ ಅಂತ. ಯು ವಾಂಟ್ ಟು ಶೋ ಯುವರ್ ಫೇಸ್? ದಿಸ್ ಪಿಗ್ ಫೇಸ್, ಪೆಪ್ಪಾ ಪಿಗ್ ಫೇಸ್. Nice, cute little Peppa Pig this is. My God, guys, look at this. Fully black. Dululu ಆಗಿದೆ ಚಾರು ಇಲ್ಲಿ. This is Mami Temple. Mami Temple ನೋಡಿ ಎಷ್ಟು ಜನ ಇಲ್ಲೇ ಬಂದವಳೆ. ಆದ್ರೂ ಅವ್ರಿಗೆ ಜಾಗ ಇದೆ ಪಾರ್ಕಿಂಗ್ಗೆ, ಪರವಾಗಿಲ್ಲ. ಇವತ್ತು ನಾವು ಮಾಗಡಿ ಟೆಂಪಲ್ಗೆ ಹೋಗಿದ್ದೀವಿ. ಅದೇ ಬೇಗ ಬಂದ್ಬಿಟ್ಟಿದ್ದೀವಿ, ಏನೂ ಲೈಟ್ ಇಲ್ಲ. ಬಾಯ್. ಓಕೆ.
ಹಿಂಗೆ ನಮ್ಮ ಫ್ಯೂಚರ್ ಯೂಟ್ಯೂಬರು ರೆಡಿ ಆಗಿದ್ದಾರೆ. ಬನ್ನಿ ಹೋಗೋಣ. ಕಮ್ ಕಮ್ ಫಾಸ್ಟ್. ವೇಟ್ ಇದೇನಾ? ರಶ್ ಇದೆ. ತಿಂತೀಯ ಮಮ್ಮಮ್ಮ? ಎನಿ ಟೈಮ್ ಇರುತ್ತಾ ಪ್ರಸಾದ? ಚೆನ್ನಾಗಿದೆಲ್ಲ ಎಮ್ಮಿ. ಏನಂತ ಕೊಡಿಲಿ ಅದು. ಯಾವುದು ಒಂದು ತಗೋ, ಎರಡು ಬೇಡ. ಇದೆ ಚೆನ್ನಾಗಿದೆ. ಚೆನ್ನಾಗಿದೆ ನೋಡಿ. ಡೋನಟ್ ಇದೆ ನೋಡಿ, ತಗೋ. ಅಲ್ಲಿ ಡೋನಟ್ ಇದೆ. ಎಷ್ಟಕ್ಕ? ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಬಟ್ ಇನ್ಫಾರ್ಮೇಶನ್ ತಗೊಂಡ್ ಬಂದ್ವಿ. ಅದು ಹರ್ಕೆದು ಎಲ್ಲ ತುಂಬಾ ರಶ್ ಇದೆ. ಸಂಡೇ ಅಲ್ವಾ, ಆಲ್ಮೋಸ್ಟ್ ಇರೋ ಬರೋ ಜನ ಎಲ್ಲ ಇಲ್ಲ ಇದಾರೆ. ಆ್ಯಕ್ಚುಲಿ ವೀಕ್ ಡೇಸು ಅರ್ಲಿ ಮಾರ್ನಿಂಗ್ ಬಂದರೆ ವರ್ಕೌಟ್ ಆಗುತ್ತೆ ಅನಿಸುತ್ತೆ. ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಅಲ್ಲಿ ಹೋಗಿ, ಅಲ್ಲಿ ಗುರುಗಳಂತ ಇದ್ದಾರಂತೆ, ಅವ್ರ ಹತ್ರ ಹೋಗಿ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ, ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡ್ರೆ, ಅವರು ಅದರ ಮೇಲೆ ಎಷ್ಟು ವಾರಗಳು ನಾವು ಹರಕೆ ಸಲ್ಲಿಸ್ಬೇಕು ಅಂತ ಹೇಳ್ತಾರಂತೆ. ಆವಾಗ ನಾವು ಆ ಕಾಯಿನ ತೊಗೊಂಡು ಸಂಕಲ್ಪ ಮಾಡಿ ದೇವ್ರ ಮುಂದೆ ಇಟ್ಟು ತುಪ್ಪದ ದೀಪನ ಹಚ್ಚಿ ಒಂದು 20 ರೌಂಡೇನು ಸುತ್ತಿ ಮತ್ತೆ ಬಂದು ಆ ಕಾಯಿನ ತೊಗೊಂಡೋಗಿ ಕಟ್ಟಬೇಕು. ಆ ಥರ ಪ್ರೊಸೀಜರ್ ಏನೋ ಇದೆ. ನನಗೂ ಕಂಪ್ಲೀಟಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಕ್ಯಾಮ್ರಾ ರೆಕಾರ್ಡ್ ಮಾಡೋಂಗಿಲ್ಲ ಅಂತ ರೆಸ್ಟ್ರಿಕ್ಟ್ ಮಾಡ್ತಾಯಿದ್ರು. ಅದಕ್ಕೆ ಮಧ್ಯದಲ್ಲೇ ಸ್ಟಾಪ್ ಮಾಡಬೇಕಾಯ್ತು. ಬಟ್ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ. ನಾನು ಬರಬೇಕು ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ, ಬಂದರೆ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ. ಮುಗಿಸ್ಕೊಂಡು ಬಂದು ಇಲ್ಲೇ ಪುರಿ, ಕಡಲೆಪುರಿ ಎಲ್ಲ ಜಾತ್ರೆಯಲ್ಲಿ ಸಿಗುತ್ತೆ, ಆ ಥರ ಎಲ್ಲ ಥರನೂ ಸಿಗ್ತಾಯಿದೆ. ಸೊ ಅದನ್ನೆಲ್ಲ ಒಂದಷ್ಟು ತೊಗೊಂಡು ಇವಾಗ ಮತ್ತೆ ವಾಪಸ್ ಮನೆ ಕಡೆ ಹೊರಡ್ತಾ ಇದ್ದೀವಿ. ನನಗೆ ಬೇಡ ಅಲ್ಲ, ನಂಗೆ ಹೊಟ್ಟೆ ತುಂಬಿದೆ ನೋಡಿ. ಇಂಥ ಮಗಳು ನನಗೆ, ಕೇಡಿ ಮಗಳು. ಚಿನ್ಮುಡಿ ತಿನ್ಕೊಂಡು ಬಜ್ಜಿ ತಿನ್ಕೊಂಡು ಯಾಕೆ ಇಷ್ಟೊಂದು ಖುಷಿ? ಏನು ಹೇಳು. ವೇರ್ ಆರ್ ಯು ಗೋಯಿಂಗ್? ತಿನ್ನಕ್ಕೆ ಹೋಗ್ತಾರೆ ಡಾಮಿನೋಸ್ಗೆ. ಓಕೆ. ಖುಷಿ ನೋಡು ಅವಳಿಗೆ. ಖುಷಿ ಬಂದವಾ?
ಹಿಂಗಿದೆ. ಹಲೋ ಗೈಸ್, ಎಸ್ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಎಲ್ಲರೂ ಯೂಶ್ವಲಿ ಗೆಟ್ ರೆಡಿ ವಿತ್ ಮೀ ಮಾಡಿದರೆ ನಾನು ಒಂದು ಸಣ್ಣ ಗೆಟ್ ಅನ್ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ. ಹೊರಗಿಂದ ಮತ್ತೆ ಮನೆಗೆ ವಾಪಸ್ ಬಂದಮೇಲೆ ನನ್ನ ಸ್ಕಿನ್ ಕೇರ್ ರುಟೀನ್ ಹೇಗಿರುತ್ತೆ, ಮನೆಯಲ್ಲೇ ಇರ್ತೀವಿ ಅಂದಾಗ ನನ್ನ ಸ್ಕಿನ್ ಕೇರ್ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೆಟಫಿಲ್ ಜೆಂಟಲ್ ಫೇಸ್ ಕ್ಲೆನ್ಸರಿಂದ ನೀಟಾಗಿ ಮಸಾಜ್ ಮಾಡಿ ವಾಶ್ ಮಾಡ್ತೀನಿ. ಫಸ್ಟ್ ಸ್ವಲ್ಪ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋಣ. Next we'll use toner. ಟೋನರ್ ಆಯಿತು. ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಸನ್ಸ್ಕ್ರೀನ್, ನೆಕ್ಸ್ಟ್ ಸಿರಮ್, ಲಿಪ್ ಬಾಮ್, ಅಂಡರ್ ಐ ಕ್ರೀಮ್. ದಟ್ಸ್ ಇಟ್ ಗೈಸ್. ಹೋಪ್ ಎಲ್ರಿಗೂ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ನು ಜೊತೆಗೆ ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಸಿಕ್ತು ಅಂತ ಅಂದ್ಕೊತೀನಿ. ಇದಾಗಿತ್ತು ನನ್ನ ಇವತ್ತಿನ ಸ್ಮಾಲ್ ವಿಡಿಯೋ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್ ಗೈಸ್. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.